ಸಾರ್ವಜನಿಕರೆಲ್ಲರೂ ಕೂಡ ದಯವಿಟ್ಟು ಇದನ್ನ ನೀವು ಗಮನಿಸಬೇಕು. ಕೋಲ್ಕತ್ತಾದಲ್ಲಿ ನಡೆದಂತ ವೈದ್ಯೆಯ ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಬಿಸಿ ಜೋರಾಗ್ತಾ ಇದೆ. ಸಾರ್ವಜನಿಕರೇ ದಯವಿಟ್ಟು ಇದನ್ನ ಗಮನಿಸಿ. ನಾಳೆ ಆದಷ್ಟು ಹುಷಾರಾಗಿರಿ, ಎಚ್ಚರಿಕೆಯನ್ನ ವಹಿಸಿ. ನಿಮ್ಮ ಆರೋಗ್ಯವನ್ನ ನಾಳೆ ನೀವೇ ಕಾಪಾಡಿಕೊಳ್ಳಬೇಕು. ನಾಳೆ ದೇಶಾದ್ಯಂತ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ, ಕ್ಲಿನಿಕ್ ಎಲ್ಲವನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ನಾಳೆ ಇಡೀ ದಿನ ಲಕ್ಷಾಂತರ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಆಗುವಂತ ಪ್ರತಿಭಟನೆ ಇದು. ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವೈದ್ಯರು. ಹೀಗಾಗಿ ಎಲ್ಲ ಆಸ್ಪತ್ರೆಗಳು, OPD ಸೆಕ್ಷನ್ಸ್ಗಳು ಕ್ಲೋಸ್ ಆಗಿರುತ್ತೆ. ಎಮರ್ಜೆನ್ಸಿ ಮಾತ್ರ ಓಪನ್ ಇರುತ್ತೆ. ಎಮರ್ಜೆನ್ಸಿ ವಾರ್ಡ್ಗಳು ಮಾತ್ರ ಓಪನ್ ಇರುತ್ತೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಿಕಿತ್ಸೆಯನ್ನ 24 ಗಂಟೆಗಳ ಕಾಲ ವೈದ್ಯರು ನೀಡೋದಿಲ್ಲ. ಕೋಲ್ಕತ್ತಾದಲ್ಲಿ 9ನೇ ತಾರೀಕಿಗೆ ನಡೆದಿತ್ತು ವೈದ್ಯೆಯೊಬ್ಬರ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ಯೆ. ಆದರೆ ಅದರ ತನಿಖಾ ವೈಖರಿ ಬದಲಾಗ್ತಾ ಹೋಯಿತು. ಕೊನೆಗೆ ಬೇಸತ್ತಂತ ಕೋಲ್ಕತ್ತಾದ ಹೈಕೋರ್ಟ್ ಅದನ್ನು CBI ತನಿಖೆಗೆ ಕೂಡ ವಹಿಸಿದೆ. ಆದರೆ ನಿರಂತರವಾಗಿ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಒಬ್ಬ ಆರೋಪಿಯನ್ನ ಮಾತ್ರ ಇಲ್ಲಿವರೆಗೂ ಬಂಧನ ಮಾಡಲಾಗಿರುವಂಥದ್ದು. ಇನ್ನು ಕೋಲ್ಕತ್ತಾದಲ್ಲಿ ವೈದ್ಯೆಯ ರೇಪ್ ಮತ್ತು ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದಿತ್ತು ವೈದ್ಯೆಯ ರೇಪ್ ಅಂಡ್ ಮರ್ಡರ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದೆ. ರಾಜ್ಯದ ಎಲ್ಲಾ ವೈದ್ಯರು ನಾಳಿನ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಬೆಂಬಲವನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕ್ಲಿನಿಕ್ ನಡೆಸ್ತಾ ಇರುವಂತಹ ವೈದ್ಯರು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾಳೆ ರಾಜ್ಯದೆಲ್ಲೆಡೆ ಯಾವುದೇ ಕಾರಣಕ್ಕೂ ಕೂಡ OPD ಸೇವೆಗಳು ಸಿಗೋದಿಲ್ಲ. ಅತ್ಯಂತ ಬ್ರೂಟಲ್ ಆಗಿ, ಅತ್ಯಂತ ಹೀನಾಯವಾಗಿ ನಡೆದಂತಹ ಘಟನೆ ಇದು. ವೈದ್ಯೆಯ ಮೇಲೆ ಅತ್ಯಾಚಾರ ಆಗುತ್ತೆ, ಆಕೆಯನ್ನು ಹತ್ಯೆ ಮಾಡಲಾಗುತ್ತೆ. ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ ಎಂಥವರ ಎದೆ ಕೂಡ ಧಸಕ್ಕಂದು ಹೋಗುತ್ತೆ. ಪಶುಗಳ ರೀತಿಯಲ್ಲಿ ಆ ವೈದ್ಯೆಯನ್ನ ಅತ್ಯಾಚಾರ ಮಾಡಿದ್ದಾರೆ. ಆದರೆ ಕೇವಲ ಒಬ್ಬ ಆರೋಪಿ ಮಾತ್ರ ಬಂಧನವಾಗಿರುವಂಥದ್ದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗಿರುವಂತಹ ಸಂಗತಿ ಅಂದ್ರೆ ಆಕೆಯ ದೇಹದಲ್ಲಿ ಸುಮಾರು 150 ಗ್ರಾಂ ಸೆಮೆನ್ ಸಿಕ್ಕಿದೆ. ಇನ್ನು ನಾಳೆ ವೈದ್ಯರ ಪ್ರತಿಭಟನೆ ಹಿನ್ನೆಲೆಯಲ್ಲಿ IMA ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ OPD ಸೇವೆ ಬಂದ್ ಮಾಡ್ತೇವೆ, ಆದರೆ ಎಮರ್ಜೆನ್ಸಿ ಸೇವೆಯನ್ನ ಕೊಡ್ತೇವೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಗ್ಗೆ 6 ಗಂಟೆವರೆಗೂ ನಾವು ಒಂದು ಪ್ರತಿಭಟನೆ ಸಲ್ಲಿಸ್ತಾ ಇದ್ದೀವಿ. ಎಮರ್ಜೆನ್ಸಿ ಕೇರ್ ಏನೂ ಪರಿಣಾಮ ಆಗೋದಿಲ್ಲ. ನಾವೆಲ್ಲ ಎಮರ್ಜೆನ್ಸಿ ಕೇರಲ್ಲಿ ಇನ್ವಾಲ್ವ್ ಆಗ್ತೀವಿ. ಯಾರಿಗೂ ಬರೀ OPD ಸೇವೆ ಮಾತ್ರ ನಾವು ರದ್ದು ಮಾಡ್ತಾ ಇದ್ದೀವಿ ಬಿಟ್ಟರೆ ಬೇರೆ ಏನೂ ತುಂಬ ಅನಾನುಕೂಲ ಆಗೋ ಥರ ಮಾಡ್ತಾ ಇಲ್ಲ. ಇದು ನಾವು ಮಾಡಲೇಬೇಕಾದ ಪರಿಸ್ಥಿತಿಗೆ ಬಂದಿದ್ದೀವಿ. ಒಬ್ಬ ಹೆಣ್ಮಗಳು ಅತ್ಯಾಚಾರ ಆಗಿದೆ, ನಮ್ಮ ವೈದ್ಯರು ಅದಕ್ಕೋಸ್ಕರ ನಾವು ದೇಶಾದ್ಯಂತ ಮಾಡ್ತಾ ಇದ್ದೀವಿ. ಇದೇ ಥರ ಯಾವುದೇ ಹೆಣ್ಮಗುಗೆ ನಮ್ಮ ದೇಶದಲ್ಲಿ ಯಾರಿಗೂ ಆಗಬಾರ್ದು ಅಂತ ನಾವೇ ಮುನ್ನೆಚ್ಚರಿಕೆ ತಗೊಂಡು ಎಲ್ಲ ವೈದ್ಯರು ಸೇರಿ ನಾವು ಇದೊಂದು ಪ್ರತಿಭಟನೆ ಸಲ್ಲಿಸ್ತಾ ಇದ್ದೀವಿ. ಸೊ ಹೀಗೆ ನಾವೊಂದು ಸಾಂಕೇತಿಕ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ದೇಶದಾದ್ಯಂತ IMA ಡಿಕ್ಲೇರ್ ಮಾಡಿರೋದ್ರಿಂದ ಇದನ್ನ ಎಲ್ಲ ರೀತಿಯ ಎಲ್ಲ ಸಂಘಟನೆಗಳು, IMA ರಾಜ್ಯ, ಫಾನಾ, ಕಾರ್ಪೊರೇಟ್ ಹಾಸ್ಪಿಟಲ್ ಅಸೋಸಿಯೇಷನ್, KGM ಅಸೋಸಿಯೇಷನ್ ಸಹ ಇದನ್ನು ಮಾಡಬೇಕು ಅಂತ ಇದೀವಿ. ಇಲ್ಲಿ ತುರ್ತು ಸೇವೆಯನ್ನು ಹೊರತುಪಡಿಸಿ ಬೇರೆಲ್ಲ ಸೇವೆಗಳನ್ನು ಬಂದ್ ಮಾಡಬೇಕು, ಸ್ಥಗಿತ ಮಾಡಬೇಕು ಅನ್ನೋದು ನಮ್ಮ ನಿರ್ಣಯ. ಇದು ನಮ್ಮ ಕರ್ತವ್ಯನೂ ಆಗಿರೋದ್ರಿಂದ ಒಂದು ಸಾಂಕೇತಿಕ ಪ್ರತಿಭಟನೆ ಎಲ್ಲ ಎಮರ್ಜೆನ್ಸಿ ಸೇವೆಗಳನ್ನು ಹೊರತುಪಡಿಸಿ ಬೇರೆಲ್ಲವೂ ಸ್ಥಗಿತ ಮಾಡಬೇಕು ಅಂತ ಕೇಳ್ಕೊತಾರೆ. ಜನರಿಗೆ ತೊಂದರೆ ಆಗದಂತೆ, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಮರ್ಜೆನ್ಸಿ ಇದ್ದಾಗ ಅವರು ಬರಲಿ. ರೆಗ್ಯುಲರ್ OPD ಅವರು ಒಂದು ದಿನ ಇದಕ್ಕೆ ನಮಗೂ ಸಾರ್ವಜನಿಕರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ. ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರು, IMA ಅಧ್ಯಕ್ಷರು
ಯಾಕೆ ಈ ಪ್ರತಿಭಟನೆಗೆ ಅಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ, ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇಡೀ ದೇಶದ ಜನರು ಕೂಡ ಬೆಚ್ಚಿ ಬೀಳಿಸುವಂತ ಘಟನೆ ನಡೆದಿದ್ದು ಕೋಲ್ಕತ್ತಾದಲ್ಲಿ. ಪ್ರತಿಯೊಬ್ಬರು ಕೂಡ ಅದನ್ನ ಖಂಡಿಸಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಯಾವುದೇ ಮಹಿಳೆಗೆ, ವೈದ್ಯರಿರ್ಬೋದು ಅಥವಾ ಯಾವುದೇ ಮಹಿಳೆಗೂ ಕೂಡ ಇಂಥ ಗತಿ ಬರಬಾರ್ದು, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಎದುರಾಗಬಾರ್ದು. ಆ ನಿಟ್ಟಿನಲ್ಲಿ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಸರ್ಕಾರಗಳು. ಆದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗ್ತಾ ಇದೆ ಅದು ಎಲ್ಲರಿಗೂ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಶರಣು ಹಂಪಿ, ನಿಜಕ್ಕೂ ಕೂಡ ಕೋಲ್ಕತ್ತಾದಲ್ಲಿ ನಡೆದಂತ ರೇಪ್ ಅಂಡ್ ಮರ್ಡರ್ ಕೇಸ್ ಇದೆಯಲ್ಲ, ಎಂಥವರನ್ನ ಕೂಡ ಬೆಚ್ಚಿ ಬೀಳಿಸುತ್ತೆ. ಈಗ ನಾವು ನೋಡ್ತಾ ಇದ್ವಿ, ಇಲ್ಲಿಯ ವೈದ್ಯಾಧಿಕಾರಿಗಳ ಸಂಘ ಜೊತೆಗೆ IMA ಅವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ ನಾಳೆಯ ಪ್ರತಿಭಟನೆಗೆ. ಹಾಗಿದ್ರೆ ಈ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ? ಒಂದು ವೇಳೆ ಯಾರಾದರೂ ವೈದ್ಯರನ್ನ ಸಂಪರ್ಕಿಸಬೇಕಾದ್ರೆ ಸಾಕಷ್ಟು ಜನ ವೃದ್ಧರಿರ್ತಾರೆ, ಅವರಿಗೆ ಇನ್ಸುಲಿನ್ ಅನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಕೂಡ ಬೇಕಾಗ್ತವೆ. ಅಂಥವರು ಯಾವ ರೀತಿಯಾಗಿರ್ತಕ್ಕಂಥ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ? ಸಂಪೂರ್ಣವಾದಂಥ ಮಾಹಿತಿಯನ್ನ ಕೊಡೋದಾದ್ರೆ. ಖಂಡಿತ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ, ಯಾಕಂದ್ರೆ ವಿದ್ಯಾರ್ಥಿನಿ ಡ್ಯೂಟಿ ಮಾಡುವಂತ ಸಂದರ್ಭದಲ್ಲಿ ಆದಂತ ಈ ಹೀನ ಕೃತ್ಯ ಏನಿದೆ, ಇದನ್ನ ಯಾರು ಕೂಡ ನಿಜವಾಗ್ಲೂ ಕೂಡ ಒಪ್ಪೋದಿಲ್ಲ, ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ, ಕಳೆದ ಒಂದು ವಾರದಿಂದನೂ ಕೂಡ ಭಾರಿ ಪ್ರತಿಭಟನೆ ದೇಶಾದ್ಯಂತನೂ ಕೂಡ ಆಗ್ತಾ ಇತ್ತು. ಕರ್ನಾಟಕದ IMA ಸಂಘನೂ ಕೂಡ, ಅದರಲ್ಲಿರುವಂತಹ ಎಲ್ಲ ವೈದ್ಯಾಧಿಕಾರಿಗಳ ಸಂಘ ಏನಿದೆ ಅವರೆಲ್ಲರೂ ಕೂಡ ಈಗ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಸಂಪೂರ್ಣವಾಗಿ ಕೇವಲ ಸರ್ಕಾರಿ ಆಸ್ಪತ್ರೆಗಳು ಮಾತ್ರ ಅಲ್ಲ, ಎಲ್ಲ ಖಾಸಗಿ ಆಸ್ಪತ್ರೆಗಳು ಕೂಡ ಬಂದ್ ಇರುತ್ತೆ, OPDಯನ್ನು ಕೂಡ ಬಂದ್ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ತುರ್ತು ಸೇವೆ, ಎಮರ್ಜೆನ್ಸಿ ಸರ್ವಿಸ್ ಏನಾದರೂ ಇದ್ರೆ, ರಸ್ತೆ ಅಪಘಾತ ಸೇರಿದಂತೆ ಅನಿವಾರ್ಯ ಅವ್ರನ್ನ ಚಿಕಿತ್ಸೆ ಮಾಡಲೇಬೇಕು ಅನ್ನುವಂತ ಪರಿಸ್ಥಿತಿ ಇದ್ರೆ ಮಾತ್ರ ನಾವು ಚಿಕಿತ್ಸೆನ ಕೊಡ್ತೀವಿ, ಇಲ್ಲದೆ ಹೋದ್ರೆ ಚಿಕಿತ್ಸೆನ ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಮತ್ತು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಒಂದು ದಿನ ದಯಮಾಡಿ, ಯಾಕಂದ್ರೆ ದೇಶಾದ್ಯಂತನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ, ಬಂದ್ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದನೇ ಸರ್ಕಾರಿ ಆಸ್ಪತ್ರೆ ಇರುವಂತ OPDಗಳು, ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇರೋದು ವಿಕ್ಟೋರಿಯಾ ಆಸ್ಪತ್ರೆಯ OPDಯ ಮುಂಭಾಗದಲ್ಲಿ. ಯಾಕಂದ್ರೆ ಪ್ರತಿನಿತ್ಯನೂ ಕೂಡ ಸಾವಿರಾರು ರೋಗಿಗಳೆಲ್ಲರೂ ಕೂಡ ಬರ್ತಿರ್ತಾರೆ ಚಿಕಿತ್ಸೆಯನ್ನ ಪಡೀಲಿಕ್ಕೆ. ಅದರಲ್ಲೂ ಕೂಡ ಬಹಳಷ್ಟು ಜನರಿಗೆ, 80% ಜನರಿಗೆ ನಾಳೆ ಬಂದ್ ಆಗ್ತಿರೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇಲ್ಲಿರುವಂತ ಜನರನ್ನೆಲ್ಲರನ್ನು ಕೂಡ ನಾನು ಮಾತಾಡಿಸ್ತಾ ಹೋದಾಗ ಅವ್ರು ಹೇಳ್ತಾ ಇದ್ದಿಲ್ಲ, ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅವರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಎಮರ್ಜೆನ್ಸಿ ಸರ್ವಿಸ್ ಅನ್ನು ಹೊರತುಪಡಿಸಿ, ಯಾಕಂದ್ರೆ ಬಹಳಷ್ಟು ಜನ ಅನಕ್ಷರಸ್ಥರಿರ್ತಾರೆ, ಮಾಹಿತಿ ಇರೋದಿಲ್ಲ, ಎಲ್ಲರೂ ಕೂಡ ಬಂದು ನಾಳೆ ಇದೇ ರೀತಿಯಾದಂತಹ ಪರಿಸ್ಥಿತಿನೂ ಕೂಡ ಆಗ್ಬಹುದು. ಬಟ್ ಗಂಭೀರ ಪ್ರಕರಣಗಳೇನಾದ್ರೂ ಇದ್ರೆ, ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತ್ರ ನಾವು ಒಳಗಡೆ ಅಲೋ ಮಾಡ್ತೀವಿ, ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಇದು ಸಾಧ್ಯ ಆಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿರುವಂತ ಜನರನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ನಿಮಗೆ ಏನಾದ್ರೂ ಮಾಹಿತಿ ಇದೆಯಾ ನಾಳೆ? ಎಸ್ 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 ಶರಣು ಹಂಪಿ, ಈಗ ಇನ್ನೊಂದು ಇರುವಂತ ಪ್ರಶ್ನೆ ಏನಂತ ನೋಡೋದಾದ್ರೆ, ಈಗ ಒಂದು ಕಡೆ OPD ಕ್ಲೋಸ್ ಆಗುತ್ತೆ, ಆದ್ರೆ ಮತ್ತೊಂದು ಕಡೆ ಗಮನಿಸಿದಾಗ ಈಗ ಫಾರ್ಮಸಿಗಳಿರ್ತವೆ, ಮೆಡಿಕಲ್ ಶಾಪ್ಗಳಿರ್ತವೆ, ಅವು ಕೂಡ ಕ್ಲೋಸ್ ಆಗುತ್ತಾ ಅಥವಾ ಅದು ಅವೈಲೇಬಲ್ ಇರುತ್ತಾ, ಹೇಗೆ ಅಂತ? ಮೆಡಿಕಲ್ ಶಾಪ್ಗಳು ಎಂದಿನಂತೆ ಓಪನ್ ಇರುತ್ತೆ. ನಿಮಗೆ ಬೇಕಾದಂತ ಟ್ಯಾಬ್ಲೆಟ್ಸ್ಗಳು, ನಿಮಗೆ ಡ್ರಗ್ಸ್ ಏನಿದೆ ಅದನ್ನ ತೆಗೆದುಕೊಳ್ಬಹುದು. ಆದ್ರೆ ಅದಕ್ಕೆ ವೈದ್ಯರ ಸಲಹೆ ಅಂತೂ ಕಂಪ್ಲೀಟ್ ಆಗಿ ತೆಗೆದುಕೊಳ್ಳೇಬೇಕಾಗತ್ತೆ. ಫೋನ್ ನಲ್ಲಿ ಸಿಕ್ಕರೆ ಮಾತ್ರ ಅವರು ಸಂಪರ್ಕ ಸಾಧಿಸಬಹುದು. ಯಾಕಂದ್ರೆ ಕ್ಲಿನಿಕ್ ಅಲ್ಲೂ ಕೂಡ, ಖಾಸಗಿ ಆಸ್ಪತ್ರೆಗಳು, ಸಣ್ಣ ಪುಟ್ಟ ಕ್ಲಿನಿಕ್ಗಳೇನಿರ್ತವೆ ಆ ಕ್ಲಿನಿಕ್ಗಳು ಕೂಡ ನಾಳೆ ತೆರೆದಿರೋದಿಲ್ಲ. ಯಾಕಂದ್ರೆ ಜ್ವರ ಬಂತು, ಡೆಂಗ್ಯೂ ಜ್ವರ ಇದೆ, ಕೆಮ್ಮು ಬರ್ತಾ ಇದೆ, ನೆಗಡಿ ಬರ್ತಾ ಇದೆ, ಒಂದಷ್ಟು ಸುಸ್ತಾಗ್ತಾ ಇದೆ ಅಂತೇಳಿ ನೀವು ಕ್ಲಿನಿಕ್ಗೆ, ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಬಂದಿರುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ಗೂ ಅಥವಾ ಕ್ಲಿನಿಕ್ಗಳಿಗೆ ಏನಾದ್ರೂ ಹೋದ್ರೆ ಅವು ಕೂಡ ಬಂದಿರುತ್ತೆ. ಯಾಕಂದ್ರೆ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವಿದ್ಯಾರ್ಥಿನಿ ಮೇಲೆ, ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಆದಂತ ಕೃತ್ಯ ಏನಿದೆ, ಈ ಶರಣು, ಈಗ ನೀವು ಹೇಳ್ತಾ ಇದ್ರಿ, ಒಂದು ಕಡೆ ನಾಳೆ ಈಗ OPDಗಳು ಕ್ಲೋಸ್ ಆಗ್ತವೆ, ಫಾರ್ಮಸಿಗಳು ಓಪನ್ ಇದ್ರು ಕೂಡ ಈಗ ಸಾಕಷ್ಟು ಜನ ಕೂಡ ಬಂದಿದ್ದಾರೆ. ಈಗ ಆಲ್ರೆಡಿ ಸಂಜೆ 4 ಗಂಟೆ ಆಗ್ತಾ ಇದೆ, ಎಷ್ಟೋ ಜನರ ಚಿಕಿತ್ಸೆ ನಾಳೆ ಪಡೆದುಕೊಳ್ಬೇಕಂತಿರ್ತಾರೆ. ಹಾಗಿದ್ರೆ ಅವರ ಮನಸ್ಥಿತಿ ಹೇಗಿದೆ? ಅವರಲ್ಲಿ ಯಾರನ್ನಾದ್ರೂ ಮಾತನಾಡಿಸಿ ಅವರ ಒಂದು ಭಾವನೆಗಳನ್ನ ತಿಳ್ಕೊಳ್ಳುವಂತ ಸಾಧ್ಯತೆಗಳಿದಾವ? ಇಲ್ಲ, ಖಂಡಿತ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೆ ನಾನು ಆರಂಭದಲ್ಲಿ. ಅಮ್ಮ, ನಿಮಗೆ ನಾಳೆ ಸರ್ಕಾರಿ ಆಸ್ಪತ್ರೆಗಳು ಬಂದಿರುತ್ತೆ, ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನಿಮಗೇನಾದ್ರೂ ಮಾಹಿತಿ ಇದೆಯಾ? ನಾಳೆ ಆಸ್ಪತ್ರೆಗೆ ಏನಾದ್ರೂ ಬರಬೇಕಾ ಅಥವಾ ನಿಮ್ಮವ್ರು ಯಾರಾದ್ರೂ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ಆಸ್ಪತ್ರೆ ಒಳಗಡೆ? ಇಲ್ಲ ಸರ್. ಮತ್ತೆ ಇವತ್ತು ಇಲ್ಲಿ ಡಾಕ್ಟರ್ ಯಾರು ಇಲ್ಲ ಸರ್, ಡಾಕ್ಟರ್ಸ್
ಡಾಕ್ಟರ್ಸ್ ಇವತ್ತೇ ಇಲ್ವಮ್ಮ? ಇದ್ದಾರೆ ಸರ್, ಹಾ. ಒಬ್ಬೊಬ್ರು ಇಲ್ಲ ಸರ್. ಈಗ ನಾಳೆ ಬಂದ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಸೊ ಎಮರ್ಜೆನ್ಸಿ ಇದ್ರೆ ಮಾತ್ರ, ಇಲ್ಲದೆ ಇದ್ರೆ ನೀವು ಮತ್ತೆ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕತ್ತೆ. ಯಾವ ಊರಿಂದ ಬಂದಿದ್ರಿ ನೀವು? ನಾವು ಕೋಲಾರದಿಂದ ಬಂದಿದ್ದೀವಿ ಸರ್. ಏನ್ ತೊಂದರೆ ಇತ್ತಮ್ಮ ನಿಮ್ಮವ್ರಿಗೆ? ಥೈರಾಯ್ಡ್ ಸರ್, ಥೈರಾಯ್ಡ್. ಓಕೆ. ಸೊ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ? ಹೌದು ಸರ್. ಈಗ ನಾಳೆ ಬಂದ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮಗೆ? ಬಂದ್ ಮಾಡ್ತಿದ್ದಾರೆ ಅಂತ ಹೇಳಿ ಯಾರಾದ್ರೂ ಹೇಳ್ತಾ ಇದಾರಾ ಆಸ್ಪತ್ರೆಯಲ್ಲಿ? ನಿಮಗೆ ನರ್ಸ್ಗಳಾಗ್ಲಿ ಡಾಕ್ಟರ್ಗಳಾಗ್ಲಿ ಏನಾದ್ರು ಹೇಳ್ತಾ ಇದಾರಾ? ಒಂದು ವಾರ ಬಿಟ್ಟು ಬಾ ಅಂದ್ರು ಸರ್. ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದಾರಾ? ಸೊ ಎಮರ್ಜೆನ್ಸಿ ಏನಿಲ್ಲ ನಿಮಗೆ, ಅಂತ ತೊಂದರೆ ಏನಿಲ್ಲ. ಓಕೆ ಅಮ್ಮ, ತಾವು ಎಲ್ಲಿಂದ ಬಂದಿದ್ದೀರಿ? ನೀವು ಯಾರು ಚಿಕಿತ್ಸೆ ಪಡಿತಾ ಇದ್ದಾರೆ? ಓಕೆ ಓಕೆ. ಹಿಂದಿ ಬೇರೆ ಬೇರೆ ರಾಜ್ಯದಿಂದ ಬಂದವರು ಕೂಡ ಬಹಳಷ್ಟು ಜನ ಇದ್ದಾರೆ. ನೋಡ್ತಾ ಹೋದ್ರೆ ಇಲ್ಲಿ ನಿಂತಿರೋದೇ. ಒಬ್ರನ್ನ ಮಾತಾಡ್ಸೋಣ, ಇಲ್ಲಿರೋ ಸಾರ್ವಜನಿಕರಿದ್ದಾರೆ, ಅವ್ರನ್ನೇ. ಸರ್ ನಮಸ್ತೆ. ಸರ್ ತಾವು ಎಲ್ಲಿಂದ ಬಂದಿದ್ದೀರಿ? ನಾಳೆ ಬಂದ್ ಇರುತ್ತೆ, ಸರ್ಕಾರಿ ಆಸ್ಪತ್ರೆಗಳೆಲ್ಲ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಆದಂತ ಮರ್ಡರ್ ಅಂಡ್ ರೇಪ್, ಈ ವಿಚಾರವಾಗಿ ನಾಳೆ ಬಂದ್ ಇರುತ್ತೆ. ಈ ಮಾಹಿತಿ ಏನಾದರೂ ತಮಗೆ ಗೊತ್ತಿದೆಯಾ? ಗೊತ್ತಿದೆ. ಹಾಂ ಸರ್, ಗೊತ್ತಿದೆ. ಓಕೆ. ಸೊ ನಾಳೆ ಇವತ್ತು ಬಂದಿದ್ದೀರಿ, ಇವತ್ತೆಲ್ಲ ಇದಾಯ್ತಾ? ನೀವು ಯಾರನ್ನ ತೋರಿಸ್ಕೋಬೇಕಾಯ್ತು ಡಾಕ್ಟರ್ ಹತ್ರ? ಡಾಕ್ಟರ್ ಸಿಕ್ಕರಾ ನಿಮಗೆ? ಡಾಕ್ಟರ್ ನೋಡಿಲ್ಲ, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು, ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ನಾಳೆ ಏನಾದರೂ ಚಿಕಿತ್ಸೆ ಪಡೆಯೋದು ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟರೆ ನಿಮಗೆ? ಇಲ್ಲ, ಸೋಮವಾರ ಡೇಟ್ ಕೊಟ್ಟಿದ್ದಾರೆ. ಓಕೆ, ಸೋಮವಾರ ಬರಬೇಕು. ಸೊ ಇಲ್ಲಿ ಇರುವಂಥ ವೈದ್ಯರು ಕೂಡ ಮಾಹಿತಿಯನ್ನು ಮೊದಲೇ ಕೊಡ್ತಾ ಇದ್ದಾರೆ, ಮ್ಯಾಕ್ಸಿಮಮ್ ಕೊಡುವಂಥ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ. ಸೊ ನಾಳೆ ಬಂದಿರೋದು ಬಹುತೇಕ ಖಚಿತ. ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದೆ IMA. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ OPD ಸೇವೆಯನ್ನು ಕೂಡ ಇರೋದಿಲ್ಲ. ಯಾಕಂದ್ರೆ ಖಾಸಗಿ ಆಸ್ಪತ್ರೆಗಳ ಸಂಘಟನೆಯನ್ನು ಕೂಡ ಹೀಗೆ ಹೇಳ್ತಿರೋದು, ಎಮರ್ಜೆನ್ಸಿ ಅನ್ಲೆಸ್ ಅಂಟಿಲ್ ಎಮರ್ಜೆನ್ಸಿ ಇದ್ರೆ ಮಾತ್ರ ನಾವು ಅಲೋ ಮಾಡ್ತೀವಿ. ಇನ್ ಪೇಷಂಟ್ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ಬೋದು, ಖಾಸಗಿ ಆಸ್ಪತ್ರೆಯಲ್ಲಿ ಯಾರು ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ಅವರಿಗೆ ಚಿಕಿತ್ಸೆ ಮುಂದುವರಿಯುತ್ತೆ ಎಮರ್ಜೆನ್ಸಿ ಇದ್ರೆ. ಸೊ ಎಮರ್ಜೆನ್ಸಿ ಏನಿಲ್ಲ ಅಂದ್ರೆ ಆಸ್ ಇಟ್ ಈಸ್ ಆಗಿ ಆಸ್ಪತ್ರೆ ಒಳಗಡೆ ಇರ್ತಾರೆ. ಬಟ್ ಹೊರಗಡೆಯಿಂದ ಏನಾದ್ರೂ ಬರೋರಿದ್ರೆ, ಎಮರ್ಜೆನ್ಸಿ ಇದ್ರೆ ಮಾತ್ರ ಅವರನ್ನ ಒಳಗಡೆ ಕರ್ಕೊಡ್ತಾರೆ, ಅಂದ್ರೆ OPD ಒಳಗಡೆ ಕರ್ಕೊಡ್ತಾರೆ. ಇಲ್ಲದೆ ಇದ್ರೆ ಸಣ್ಣ ಪುಟ್ಟ ಆಸ್ಪತ್ರೆಗೆ ಹೋಗುವಂತ ಕಾರಣಗಳೇನಾದ್ರೂ ಇರ್ತವೆ, ರೋಗಗಳಿರ್ತವೆ, ಅವುಗಳಿಗೆ ಅಲೋ ಮಾಡೋದಿಲ್ಲ. ನಾಳೆ ಒಂದು ದಿನ ನಮಗೆ ಅವಕಾಶವನ್ನ ಮಾಡಿಕೊಡಿ, ನಮ್ಮ ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಶರಣು. ಈಗ ನಮ್ಮ ಪ್ರತಿನಿಧಿ ಶರಣು ಹುಲ್ಲೂರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು, ಸಾಕಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ನೋಡಿ, ದುರ್ದೈವ ಅಂದ್ರೆ ಇವತ್ತು ನಾವು ನಿನ್ನೆ ತಾನೇ 78ನೇ ವರ್ಷದ ಸ್ವತಂತ್ರ ಸಂಭ್ರಮವನ್ನ ಆಚರಿಸಿದ್ದೀವಿ. ಆದ್ರೆ ಮತ್ತೊಂದು ಕಡೆ ಒಬ್ಬ ಯುವತಿ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಪೈಶಾಚಿಕ ಕೃತ್ಯ ಆಗುತ್ತೆ. ಆದ್ರೆ ಅಲ್ಲಿಯ ಪೊಲೀಸರು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿಲ್ಲ ಅಂತೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಜನರು ಅಥವಾ ರಾಜಕೀಯ ಪಕ್ಷಗಳು ಮಾತ್ರ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದಲ್ಲ, ಅಲ್ಲಿಯ ಹೈಕೋರ್ಟ್ ಕೂಡ, ಕೋಲ್ಕತ್ತಾ ಹೈಕೋರ್ಟ್ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಚಿಮಾರಿ ಹಾಕುವಂತ ಕೆಲಸವನ್ನ ಮಾಡಿದೆಯಾ ಅಲ್ಲಿಯ ಪೊಲೀಸರಿಗೆ ಮತ್ತು ತನಿಖಾಧಿಕಾರಿಗಳಿಗೆ. ಒಂದು ಕಡೆ ವೈದ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ನಮಗೆ ನ್ಯಾಯ ಬೇಕು ಅಂತೇಳಿ. ಆದ್ರೆ ಮೊನ್ನೆ ರಾತ್ರಿ ನೋಡ್ತಾ ಇದ್ರೆ ಮಧ್ಯರಾತ್ರಿಯಲ್ಲಿ ದೊಡ್ಡ ಮಟ್ಟದ ದಂಗೆ ಆಗುತ್ತೆ. ಸುಮಾರು 8,000 ಜನ ಆಸ್ಪತ್ರೆ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತವ್ರ ಮೇಲೆ ಹಲ್ಲೆಯನ್ನ ಮಾಡುವಂತ ಪ್ರಯತ್ನಗಳಾಗ್ತವೆ. ಆಸ್ಪತ್ರೆ ಒಳಗಡೆ ಕೂಡ ಸಾಕಷ್ಟು ಹಾನಿಯನ್ನ ಮಾಡ್ತಾರೆ. ಹೀಗಾಗಿದ್ದಾಗ ಸಹಜವಾಗಿ ಎಲ್ಲರಿಗೂ ಅನ್ಸುತ್ತೆ, ಹಾಗಿದ್ರೆ ನಮಗೆ ಹೇಗೆ ನ್ಯಾಯ ಸಿಗುತ್ತೆ, ನಮಗೆ ನ್ಯಾಯ ಬೇಕಲ್ಲ ಅಂತೇಳಿ. ಯಾಕಂದ್ರೆ ಇವತ್ತು ಇಡೀ ದೇಶಕ್ಕೆ ಉದಾಹರಣೆಯಾಗಿ ಕರ್ನಾಟಕದ ಪೊಲೀಸರಿದ್ದಾರೆ. ಇಲ್ಲಿ ನಾವು ಇತ್ತೀಚಿನ ದಿನದಲ್ಲಿ ಗಮನಿಸ್ತಿದ್ವಿ, ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಜೈಲಲ್ಲಿದ್ದಾರೆ. ದೊಡ್ಡ ಸೂಪರ್ ಸ್ಟಾರ್ ದರ್ಶನ್ ಅವರು ಕೂಡ ಜೈಲಲ್ಲಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯವನ್ನ ನಾಶ ಮಾಡುವಂತ ಪ್ರಯತ್ನವಾಗ್ಲಿ ಅಥವಾ ಯಾವುದೇ ರೀತಿಯಾಗಿ ಯಾರನ್ನೇ ಬಚಾವ್ ಮಾಡುವಾಗ್ಲಿ ಅಂತ ಪ್ರಯತ್ನವನ್ನ ಕರ್ನಾಟಕದ ಪೊಲೀಸರು ಮಾಡಲಿಲ್ಲ. ಹೀಗಾಗಿ ಇವತ್ತು ಇಡೀ ದೇಶ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆ ಕೋಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿಯ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಪ್ರಶ್ನೆಯನ್ನ ಕೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಹೈಕೋರ್ಟ್ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದೆ. ನೀವು ಹೇಳ್ತಾ ಇದ್ದೀರಿ, ಅಲ್ಲಿ ಮೊನ್ನೆ ನಡೆದಂತ ದಂಗೆಯಲ್ಲಿ ಆ ಒಂದು ಕ್ರೈಮ್ ಸೀನ್ ನಡೆದಂತ ಪ್ಲೇಸ್ ಏನಿದೆ ಅದಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ ಅಂತ, ಅದರ ವಿಡಿಯೋವನ್ನ ಕೂಡ ಕೊಡಿ ಅಂತ ಇವತ್ತು ಹೈಕೋರ್ಟ್ ಕೇಳಿದೆ.